ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಪರಿಶಿಷ್ಟ ಜಾತಿಯವರಿಗೆ ಗಂಗಾ ಕಲ್ಯಾಣ ಯೋಜನೆಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಅಂದ್ರೆ ಪರಿಶಿಷ್ಟ ಜಾತಿಯ ಜನಾಂಗದವರು ಏನಿರ್ತಾರೆ ತಮ್ಮ ಒಂದು ಹೊಲ ಗದ್ದೆಗಳಲ್ಲಿ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವುದರಿಂದ ತಮ್ಮ ಹೊಲಗಳಲ್ಲಿ ಕೊಳವೆ ಬಾವಿಯನ್ನ ಕೂರಿಸಿ ಪಂಪ್ಸೆಟ್ ಗಳನ್ನ ಅಳವಡಿಕೆ ಮಾಡಿ ಮತ್ತೆ ಅದಕ್ಕೆ ಕರೆಂಟಿನ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ. ಹಾಗಾದ್ರೆ ಈ ಒಂದು ಪರಿಶಿಷ್ಟ ಜಾತಿಯವರು ಈ ಒಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಗಂಗಾ ಕಲ್ಯಾಣ ಯೋಜನೆಗೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹಾಗೂ ಅದ್ರ ಜೊತೆಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೆಲ್ಲ ಅರ್ಹತೆಗಳು ಇರಬೇಕು, ಯಾವ್ಯಾವ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ, ಮತ್ತೆ ಇದರ ಒಂದು ಆಯ್ಕೆ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಪರಿಶಿಷ್ಟ ಜಾತಿಯವರು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿಯನ್ನ ನೀವು ತಿಳ್ಕೊಂಡಿರಬೇಕು. ಅಂದ್ರೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ 3 ರೀತಿಯ ನೀರಾವರಿ ಯೋಜನೆಗಳನ್ನ ನಾವು ನೋಡ್ತೀವಿ. ಮೊದಲನೇದಾಗಿ ವೈಯಕ್ತಿಕ ನೀರಾವರಿ ಯೋಜನೆ ಅಂತ, ಎರಡನೇದು ಸಾಮೂಹಿಕ ನೀರಾವರಿ ಯೋಜನೆ, ಮೂರನೇದು ಏತ ನೀರಾವರಿ ಅಂತ ಇಲ್ಲಿ ನಾವು ನೋಡ್ತೀವಿ. ಇದನ್ನ ಒಂದೊಂದಾಗಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಫ್ರೆಂಡ್ಸ್, ನಾವು ಮೊದಲಿಗೆ ಈ ಒಂದು ವೈಯಕ್ತಿಕ ನೀರಾವರಿ ಬಗ್ಗೆ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ವೈಯಕ್ತಿಕ ನೀರಾವರಿ ಯೋಜನೆ ಬಗ್ಗೆ ಮಾಹಿತಿಯನ್ನ ಈಗ ನಾವು ತಿಳಿಯೋಣ. ಅಂದ್ರೆ ವೈಯಕ್ತಿಕ ನೀರಾವರಿ ಅಂತಂದ್ರೆ ಏನು, ಒಬ್ಬರೇ ತಮ್ಮ ಒಂದು ಹೊಲಗಳಲ್ಲಿ ಅಥವಾ ಗದ್ದೆಗಳಲ್ಲಿ ಅಥವಾ ತಮ್ಮ ಜಮೀನುಗಳಲ್ಲಿ ಕೊಳವೆ ಬಾವಿಗಳನ್ನ ಕೊರೆದು ಪಂಪ್ಸೆಟ್ ಅಳವಡಿಕೆ ಮಾಡಿ ನಿಮಗೆ ಕರೆಂಟಿನ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ. ಇದು ವೈಯಕ್ತಿಕ ನೀರಾವರಿ ಯೋಜನೆ ಅಂತ. ಅಂದ್ರೆ ಇಲ್ಲಿ ನಿಮಗೆ ಈ ಒಂದು ವೈಯಕ್ತಿಕ ನೀರಾವರಿ ಕೊಳವೆ ಯೋಜನೆಗೆ ಇಲ್ಲಿ 2 ಲಕ್ಷ ರೂಪಾಯಿ ನಿಮಗೆ ಸಾಲ ಸೌಲಭ್ಯವನ್ನ ನೀಡಲಾಗುತ್ತೆ. ಅಂದ್ರೆ ಇಲ್ಲಿ 2 ಲಕ್ಷ ರೂಪಾಯಿ ಸಾಲ ಸೌಲಭ್ಯದಲ್ಲಿ ನಿಮಗೆ ಟೋಟಲ್ ಆಗಿ ಕೊಳವೆ ಬಾವಿಯನ್ನ ಕೊರೆದು ಪಂಪ್ಸೆಟ್ ಅಳವಡಿಕೆ ಮಾಡಿ ಕರೆಂಟಿನ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ. ಅಂದ್ರೆ ಇದರಲ್ಲಿ 1.5 ಲಕ್ಷ ರೂಪಾಯಿ ಸಬ್ಸಿಡಿ ಅಂದ್ರೆ ಸಹಾಯಧನದ ರೂಪದಲ್ಲಿ ನೀಡಲಾಗುತ್ತೆ. ಅಂದ್ರೆ 1.5 ಲಕ್ಷ ರೂಪಾಯಿ ಹಣವನ್ನ ನೀವು ಕಟ್ಟುವಂತ ಅವಶ್ಯಕತೆ ಇಲ್ಲ. ಕೇವಲ 50,000 ರೂಪಾಯಿ ಹಣವನ್ನ ನೀವು ಮರುಪಾವತಿ ಮಾಡಬೇಕು. ಅಂದ್ರೆ ಈ ಒಂದು 50,000 ರೂಪಾಯಿ ಹಣವನ್ನ 6% ರೇಟ್ ಆಫ್ ಇಂಟ್ರೆಸ್ಟ್ ನಲ್ಲಿ ನಿಮಗೆ ಬ್ಯಾಂಕ್ಗಳ ಮುಖಾಂತರ ಸಾಲದ ರೂಪದಲ್ಲಿ ನೀಡಲಾಗಿರುತ್ತೆ. ಅಂದ್ರೆ ಈ ಒಂದು 50,000 ರೂಪಾಯಿ ಹಣವನ್ನ ನೀವು ಏನು 16 ಕಂತುಗಳಲ್ಲಿ ಅಂದ್ರೆ 16 ಅರ್ಧ ವಾರ್ಷಿಕ ಕಂತುಗಳಲ್ಲಿ ಈ ಒಂದು ಹಣವನ್ನ ಮರುಪಾವತಿ ನೀವು ಮಾಡಬೇಕಾಗುತ್ತೆ. ಹಾಗೂ ಅದೇ ರೀತಿಯಾಗಿ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ವೈಯಕ್ತಿಕ ಕೊಳವೆ ಬಾವಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನಿಮಗೆ ಏನೆಲ್ಲ ಅರ್ಹತೆಗಳನ್ನ ನೀವು ಹೊಂದಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ವೈಯಕ್ತಿಕ ನೀರಾವರಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತ ವ್ಯಕ್ತಿ ಪರಿಶಿಷ್ಟ ಜಾತಿಗೆ ಸೇರಿದಂತ ವ್ಯಕ್ತಿ ಆಗಿರಬೇಕು. ಹಾಗೂ 15 ವರ್ಷಗಳಿಂದ ಅವರು ಕರ್ನಾಟಕದಲ್ಲಿ ವಾಸವಾಗಿರಬೇಕು. ಇನ್ನು 18 ವರ್ಷದಿಂದ 60 ವರ್ಷದ ಒಳಗೆ ಅವರ ಒಂದು ವಯಸ್ಸು ಇರಬೇಕು. ಇನ್ನು ಅವರ ಕುಟುಂಬದ ವಾರ್ಷಿಕ ವರಮಾನ 22,000 ರೂಪಾಯಿ ಒಳಗಡೆ ಇರಬೇಕು. ಇನ್ನು ಅರ್ಜಿ ಸಲ್ಲಿಸುವಂತ ವ್ಯಕ್ತಿ ಏನಿರ್ತಾನೆ ಆತ ಸಣ್ಣ ಹಾಗೂ ಅತಿ ಸಣ್ಣ ಹಿಡುವಳಿದಾರ ಆಗಿರಬೇಕು. ಇನ್ನು ಆತ ಮತ್ತೆ ಆತನ ಒಂದು ಕುಟುಂಬದಲ್ಲಿ ಯಾರು ಸರ್ಕಾರಿ ನೌಕರರಲ್ಲಿ ಇರಬಾರ್ದು. ಇನ್ನು ಅರ್ಜಿ ಸಲ್ಲಿಸುವಂತ ವ್ಯಕ್ತಿ ಅಥವಾ ಅವರ ಒಂದು ಕುಟುಂಬದ ಸದಸ್ಯರಾಗಲಿ ಈ ಒಂದು ಯೋಜನೆ ಅಡಿಯಲ್ಲಿ ಅಥವಾ ಈ ಒಂದು ನಿಗಮದ ಕಡೆಯಿಂದ ಸಾಲ ಸೌಲಭ್ಯವನ್ನ ಪಡೆದಿರಬಾರ್ದು. ಮತ್ತೆ ಭೂ ಒಡೆತನ ಯೋಜನೆ ಅಡಿಯಲ್ಲಿ ಖುಷ್ಕಿ ಜಮೀನನ್ನ ಪಡೆದು ನಾವು ಏನ್ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸ್ತೀವಪ್ಪ ಅಂತಂದ್ರೆ ಆ ರೀತಿ ಬರೋದಿಲ್ಲ. ಇನ್ನು ನಿಮಗೆ ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಸೌಲಭ್ಯ ಪಡೆಯಲು ಕನಿಷ್ಠ 1.5 ಎಕರೆ ನಿಮ್ಮ ಹತ್ರ ಖುಷ್ಕಿ ಜಮೀನನ್ನ ನೀವು ಹೊಂದಿರಬೇಕು. ಅಂದ್ರೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ 1.5 ಎಕರೆ ಖುಷ್ಕಿ ಜಮೀನು ನಿಮ್ಮ ಹತ್ರ ಇರಬೇಕಾಗುತ್ತೆ. ಇನ್ನು ಕೆಲವೊಂದು ಜಿಲ್ಲೆಗಳು ಉಡುಪಿ, ಮಂಗಳೂರು, ಕೊಡಗು, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಲ್ಲಿ ಈ ಒಂದು ಜಿಲ್ಲೆಗಳಿಂದ ಅರ್ಜಿ ಸಲ್ಲಿಸುವಂತವರಿಗೆ ಕೇವಲ 1 ಎಕರೆ ಖುಷ್ಕಿ ಜಮೀನು ಇತ್ತಂದ್ರೆ ಸಾಕು, ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಅರ್ಜಿಯನ್ನ ಸಲ್ಲಿಸುವಂತವರ ಜಮೀನಿಗೆ ವಿದ್ಯುತ್ ಮಾರ್ಗಕ್ಕಾಗಿ ಅಂದ್ರೆ ವಿದ್ಯುತ್ ಏನ್ ಕಲ್ಪಿಸಿಕೊಡಲಾಗುತ್ತೆ ಅದು ಹತ್ತಿರದಲ್ಲಿ ಇರಬೇಕು. ಆ ಒಂದು ಲೈನ್ಗಳು ಏನಿರ್ತವೆ, ವಿದ್ಯುತ್ತಿನ ಮಾರ್ಗ ಏನಿರುತ್ತೆ ಅಥವಾ ಲೈನ್ಗಳು ಏನಿರ್ತವೆ ಇವು ತಮ್ಮ ಜಮೀನಿಗೆ ಹತ್ತಿರವಾಗಿರ್ಬೇಕು. ಇಷ್ಟು ಅರ್ಹತೆಗಳನ್ನ ನೀವು ಹೊಂದಿದ್ರೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ವೈಯಕ್ತಿಕ ಕೊಳವೆ ಬಾವಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಅಂದ್ರೆ ವೈಯಕ್ತಿಕ ಕೊಳವೆ ಬಾವಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಂದ್ರೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ, ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ, ಒಂದು ಐಡೆಂಟಿಟಿ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್, ವೋಟರ್ ಐಡಿ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾನ್ ಕಾರ್ಡ್ ಅಥವಾ ಬ್ಯಾಂಕ್ ಪಾಸ್ ಪುಸ್ತಕ ಮತ್ತೆ ಪಾಸ್ಪೋರ್ಟ್ ಇವುಗಳಲ್ಲಿ ಯಾವುದಾದ್ರೂ ಒಂದು ಐಡೆಂಟಿಟಿ ಪ್ರೂಫ್ ಇದ್ರೂ ಕೂಡ ನಡೆಯುತ್ತೆ.
ಮತ್ತೆ ನಿಮ್ಮ ಹತ್ರ ಪಾಣಿ ಕೂಡ ಬೇಕಾಗುತ್ತೆ, ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಮತ್ತೆ ನೀವು ಸಣ್ಣ ಹಾಗೂ ಅತಿ ಸಣ್ಣ ಹಿಡುವಳಿದಾರರನ್ನಕ್ಕೆ ಅದರದ್ದು ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ, ನಿಮ್ಮ ಮತ್ತೆ ಜಮೀನಿನ ಒಂದು ಭೂ ನಕ್ಷೆ ಏನಿರುತ್ತೆ ಅದು ಕೂಡ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು ಇತ್ತಂದ್ರೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಏನು ವೈಯಕ್ತಿಕ ಕೊಳವೆ ಬಾವಿ ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಸಾಮೂಹಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಅಂತ ಇದೆ, ಅಂದ್ರೆ ಎರಡನೇದು. ಇದನ್ನ ಯಾವ ರೀತಿ ನೀವು ಇದಕ್ಕೆ ಅಪ್ಲೈ ಯಾವ ರೀತಿ ಮಾಡ್ಬೇಕಂದ್ರೆ ಇಲ್ಲಿ ಸಂಪೂರ್ಣವಾದಂತ ಡೀಟೇಲ್ಸ್ ಕೊಡಲಾಗಿದೆ. ಅಂದ್ರೆ ಇಲ್ಲಿ ಏನು ಸುಮಾರು 8 ರಿಂದ 15 ಎಕರೆ ಜಮೀನಿನಲ್ಲಿ 2 ರಿಂದ 3 ಕೊಳವೆ ಬಾವಿಗಳನ್ನ ಕೊರೆದು ಪಂಪ್ ಸೆಟ್ ಅಳವಡಿಕೆ ಮಾಡಿ ಅದಕ್ಕೆ ವಿದ್ಯುತೀಕರಣ ಮಾಡಿಕೊಡಲಾಗುತ್ತೆ, ಅಂದ್ರೆ ಕರೆಂಟಿನ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ. ಅಂದ್ರೆ ಇಲ್ಲಿ ಸಾಮೂಹಿಕ ನೀರಾವರಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಇಲ್ಲಿ ನೋಡ್ತಿರ್ಬೋದು, ಕನಿಷ್ಠ 3 ಜನ ಫಲಾಪೇಕ್ಷೆಗಳು ಏನಿರ್ತಾರೆ, ಅಂದ್ರೆ 3 ಜನ ರೈತರು ಒಟ್ಟುಗೂಡಿ ಒಂದು 8 ಎಕರೆ ಜಮೀನನ್ನ ಒಟ್ಟುಗೂಡಿಸಿರ್ಬೇಕು. ಅದರಲ್ಲಿ ಆ ಒಂದು 8 ಎಕರೆ ಜಮೀನಲ್ಲಿ 2 ಕೊಳವೆ ಬಾವಿಗಳನ್ನ ಕೊರೆಸಿ ನಿಮಗೆ ಪಂಪ್ ಸೆಟ್ ಅನ್ನ ಅಳವಡಿಕೆ ಮಾಡಿ ಕರೆಂಟಿನ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ. ಅಂದ್ರೆ ಇದಕ್ಕೆ ಸುಮಾರು 2.53 ಲಕ್ಷ ಹಣವನ್ನ ನಿಮಗೆ ಇಲ್ಲಿ ನೀಡಲಾಗುತ್ತೆ. ಅಂದ್ರೆ ಈ ಒಂದು ಹಣವನ್ನ ನೀವು ಮತ್ತೆ ಮರುಪಾವತಿ ಮಾಡುವಂತಿರೋದಿಲ್ಲ, ಅಂದ್ರೆ ಟೋಟಲ್ ಆಗಿ ಫ್ರೀ ಆಗಿರುತ್ತೆ. ಇನ್ನು ನಿಮಗೆ ಕನಿಷ್ಠ 5 ಮಂದಿ ರೈತರು ಸೇರಿ 15 ಎಕರೆ ಜಮೀನನ್ನ ನೀವು ಜಮಾ ಮಾಡಿದ್ರೆ ಒಟ್ಟುಗೂಡಿಸಿದ್ರೆ ಅಂತ ಒಂದು 15 ಎಕರೆಯಲ್ಲಿ 3 ಕೊಳವೆ ಬಾವಿಗಳನ್ನ ಕೊರೆಸಿಕೊಡಲಾಗುತ್ತೆ. ಅಂದ್ರೆ ಇದಕ್ಕೆ 3.59 ಲಕ್ಷ ನಿಮಗೆ ಉಚಿತವಾಗಿ ಈ ಒಂದು ಕೆಲಸ ಕಾರ್ಯಗಳಿಗೆ ನೀಡಲಾಗುತ್ತೆ. ಅಂದ್ರೆ ಇಲ್ಲಿ ಸಾಮೂಹಿಕ ನೀರಾವರಿ ಯೋಜನೆಗೆ ಯಾವುದೇ ರೀತಿ ನೀವು ಹಣವನ್ನ ಖರ್ಚು ಮಾಡುವಂತಿಲ್ಲ, ಜಸ್ಟ್ ನೀವು ನಿಮ್ಮ ಜಮೀನುಗಳನ್ನ ಒಟ್ಟುಗೂಡಿಸಬೇಕಷ್ಟೇ. ಅಷ್ಟಿದ್ರೆ ಸಾಕು, ನಿಮಗೆ ಈ ಒಂದು ಸಾಮೂಹಿಕ ನೀರಾವರಿ ಯೋಜನೆಗೆ ಎಲ್ಲ ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಡಲಾಗುತ್ತೆ. ಇನ್ನು ಅದೇ ರೀತಿಯಾಗಿ ಈ ಒಂದು ಸಾಮೂಹಿಕ ನೀರಾವರಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಸೇಮ್ ಅರ್ಹತೆಗಳು ನಾನು ಅಲ್ಲಿ ಫಸ್ಟ್ ಏನ್ ಹೇಳಿದ್ದೆ ಅದೇ ಅರ್ಹತೆಗಳನ್ನ ನೀವು ಹೊಂದಿರಬೇಕು, ಮತ್ತೆ ಅದೇ ದಾಖಲಾತಿಗಳು ಇಲ್ಲಿ ಬೇಕಾಗುತ್ತೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನೀವು ಸಾಮೂಹಿಕ ಏತ ನೀರಾವರಿ ಅಂತ ಬರುತ್ತೆ. ಈ ಒಂದು ಸಾಮೂಹಿಕ ಏತ ನೀರಾವರಿಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂದ್ರೆ ಇಲ್ಲಿ ನಿಮಗೆ ಗೊತ್ತಿರಬಹುದು, ಏನು ರೈತರ ಒಂದು ಹೊಲಗಳ ದಡದಲ್ಲಿ ಅಂದ್ರೆ ಏನು ನದಿ ನಾಲೆ ನೈಸರ್ಗಿಕ ಹಳ್ಳ ತೊರೆಗಳು ಏನು ಇವು ಇರ್ತವೆ ನಿಮ್ಮ ಹೊಲ ಗದ್ದೆಗಳ ಪಕ್ಕದಲ್ಲಿ ಅಂತ ಒಂದು ರೈತರು ಈ ಒಂದು ಸಾಮೂಹಿಕ ಏತ ನೀರಾವರಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಇಲ್ಲಿ ಯಾವ ರೀತಿ ನಿಮಗೆ ಈ ಒಂದು ಕೊಳವೆ ಬಾವಿಯನ್ನು ಕೊರೆದು ಪಂಪ್ ಸೆಟ್ ಅಳವಡಿಕೆ ಮಾಡಲಾಗುತ್ತೆ ಅಂದ್ರೆ ಇಲ್ಲಿ ಕೂಡ ಸೇಮ್ ಇರುತ್ತೆ. ಇದಕ್ಕೆ ಏನು ಸಾಮೂಹಿಕ ನೀರಾವರಿ ಯೋಜನೆಗೆ ಮತ್ತೆ ಏತ ನೀರಾವರಿಗೆ ಏನು ಬಹಳ ವ್ಯತ್ಯಾಸ ಇರೋದಿಲ್ಲ. ಅಂದ್ರೆ ಇಲ್ಲಿ ಕೂಡ 3 ರೈತರು ಒಟ್ಟುಗೂಡಿ ಒಂದು 8 ಎಕರೆ ಜಮೀನನ್ನ ನೀವು ಒಟ್ಟುಗೂಡಿಸಿದ್ರೆ ಅಲ್ಲಿ ಕೂಡ ನಿಮಗೆ 4 ಲಕ್ಷ ರೂಪಾಯಿ ಹಣದ ಒಳಗಡೆ ಕೊಳವೆ ಬಾವಿಗಳನ್ನ ಕೊರೆದು, ಅಥವಾ ಕೊಳವೆ ಬಾವಿ ಅಲ್ಲ, ನಿಮ್ಮ ಒಂದು ಏನು ನಿಮ್ಮ ಹೊಲದ ಪಕ್ಕದಲ್ಲಿ ನದಿ ಇರ್ತವೆ, ಹಳ್ಳಗಳು ಇರ್ತವೆ, ತೊರೆಗಳೇನಿರ್ತವೆ, ಅದರಲ್ಲಿಂದ ಪೈಪ್ ಲೈನ್ ಅನ್ನ ಹಾಕಿಸಿ ಅದಕ್ಕೆ ಪಂಪ್ ಸೆಟ್ ಅಳವಡಿಸಿ ಕರೆಂಟಿನ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ. ಇನ್ನು 5 ಮಂದಿ ರೈತರು ಸೇರಿ 15 ಎಕರೆ ಜಮೀನನ್ನ ಒಟ್ಟುಗೂಡಿಸಿದ್ರೆ ಟೋಟಲ್ ಆಗಿ 6 ಲಕ್ಷ ರೂಪಾಯಿ ಹಣವನ್ನ ಸಹಾಯಧನ ರೂಪದಲ್ಲಿ ನೀಡಲಾಗುತ್ತೆ. ಅಂದ್ರೆ ಇಲ್ಲಿ ಕೂಡ ಅದೇ ರೀತಿಯಾಗಿ 15 ಎಕರೆಯಲ್ಲಿ ನಿಮಗೆ ಕೆಲವೊಂದು ಏನು ಕೊಳವೆ ಬಾವಿಗಳನ್ನ ಹಾಕಿಸಿ ಪಂಪ್ ಸೆಟ್ಗಳನ್ನ ಅಳವಡಿಕೆ ಮಾಡಿ ಮತ್ತೆ ನಿಮಗೆ ಏನು ವಿದ್ಯುತೀಕರಣ ಅಂದ್ರೆ ಕರೆಂಟಿನ ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಡಲಾಗುತ್ತೆ. ಅಂದ್ರೆ ಇಲ್ಲಿ ಸಾಮೂಹಿಕ ಏತ ನೀರಾವರಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸೇಮ್ ಅರ್ಹತೆಗಳು, ಅವು ಕೂಡ ಸೇಮ್ ಅರ್ಹತೆಗಳನ್ನ ನೀವು ಹೊಂದಿರಬೇಕು. ಎಲ್ಲದಕ್ಕೂ ಒಂದೇ ಅರ್ಹತೆಗಳು ಇವು, ಮತ್ತೆ ದಾಖಲಾತಿ ಕೂಡ ಅವೇ ಸೇಮ್ ದಾಖಲಾತಿಗಳು ಇಲ್ಲಿ ಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಏನು ಈ ಒಂದು ಪರಿಶಿಷ್ಟ ಜಾತಿಯವರು ಏನಿರ್ತಾರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಗಂಗಾ ಕಲ್ಯಾಣ ಯೋಜನೆಗೆ ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಈ ಲಿಂಕ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು, ಗಂಗಾ ಕಲ್ಯಾಣ ಯೋಜನೆಗೆ ಆನ್ಲೈನ್ ನಲ್ಲಿ ಅರ್ಜಿ ನಮೂನೆ ಅಂತ ಕಂಡು ಬರುತ್ತೆ. ಇಲ್ಲಿ ಯಾವ ರೀತಿ ಫುಲ್ಫಿಲ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಅರ್ಜಿದಾರನ ಸಂಪೂರ್ಣವಾದಂತಹ ಹೆಸರನ್ನ ಹಾಕಬೇಕು, ನಂತರ ಅವರ ತಂದೆ ಹೆಸರನ್ನ ಹಾಕಬೇಕು, ಹೆಣ್ಮಕ್ಳಾಗಿದ್ರೆ ಗಂಡನ ಹೆಸರನ್ನ ಹಾಕಿ, ನಂತರ ಅವರ ಅಡ್ರೆಸ್ ಅನ್ನ ಹಾಕಬೇಕು, ನಂತರ ನಿಮ್ಮ ಜಿಲ್ಲೆ ಯಾವ್ದು ಬರುತ್ತೆ ಅನ್ನೋದನ್ನ ಲಿಸ್ಟ್ ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಅನ್ನೋದನ್ನ ಲಿಸ್ಟ್ ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಇಷ್ಟೆಲ್ಲ ಆದ ನಂತರ ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ನಿಮ್ದು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಬೇಕು. ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ ಮತ್ತೆ ಮೊಬೈಲ್ ನಂಬರ್, ಇಮೇಲ್ ಐಡಿಯನ್ನ ಕೇಳುತ್ತೆ, ಹಾಕ್ಬೇಕು ನೀವು ಇಲ್ಲಿ. ನಂತರ ನಿಮ್ಮ ವಯಸ್ಸು ಎಷ್ಟು ಅನ್ನೋದನ್ನ ಹಾಕಬೇಕು, ಎಷ್ಟನೇ ಬಾರಿಗೆ ಈ ಒಂದು ನಿಗಮದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅನ್ನೋದನ್ನ ಹಾಕಬೇಕು. ನಂತರ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರವನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಜಾತಿ ಪ್ರಮಾಣ ಪತ್ರದಲ್ಲಿ ಆರ್ಡಿ ನಂಬರ್ ಅಂತ ಇರುತ್ತೆ, ಆ ಆರ್ಡಿ ನಂಬರ್ನ ಹಾಕಬೇಕು. ಇಲ್ಲಿ ಜಾತಿ ಪ್ರಮಾಣ ಪತ್ರವನ್ನ ಅಪ್ಲೋಡ್ ಮಾಡಬೇಕು. ನಂತರ ಇಲ್ಲಿ ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡೋಕೆ ಕೇಳುತ್ತೆ, ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡಬೇಕು. ಅಂದ್ರೆ ಈ ಒಂದು ಡಾಕ್ಯುಮೆಂಟ್ಗಳನ್ನ ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ನೀವು ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ನಂತರ ನಿಮ್ಮ ಕುಟುಂಬದ ವಾರ್ಷಿಕ ವರಮಾನ ಎಷ್ಟು ಅಂತ ಇಲ್ಲಿ ಹಾಕಬೇಕು. 22,000 ರೂಪಾಯಿ ಒಳಗಡೆ ವಾರ್ಷಿಕ ವರಮಾನ ಇರಬೇಕು. ಮತ್ತೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಅಂದ್ರೆ ಆದಾಯ ಪ್ರಮಾಣ ಪತ್ರವನ್ನ ಅಪ್ಲೋಡ್ ಮಾಡಬೇಕು. ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು, ಮತ್ತೆ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕು, ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಆದ ನಂತರ ನಿಮಗೆ ಈ ಒಂದು ನಿಗಮದ ಕಡೆಯಿಂದ ನೀವು ಆಲ್ರೆಡಿ ಸಾಲ ಸೌಲಭ್ಯವನ್ನು ಪಡೆದಿರ ಅಂತ ಕೇಳುತ್ತೆ. ಎಸ್ ಇದ್ರಂತ ಎಸ್ ಅಂತ ಹಾಕಿ, ಇಲ್ಲಂದ್ರೆ ನೋ ಅಂತ ಹಾಕ್ಬೋದು.
ಒಂದು ವೇಳೆ ಸಾಲ ಸೌಲಭ್ಯವನ್ನು ಪಡೆದಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಗಳನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಆದ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಏನು ಜಮೀನು ಇರುತ್ತೆ ಅದು ಯಾವ ತಾಲೂಕಿನಲ್ಲಿ ಯಾವ ಗ್ರಾಮದಲ್ಲಿ ಸರ್ವೆ ನಂಬರ್ ಎಷ್ಟು ವಿಸ್ತೀರ್ಣದಲ್ಲಿದೆ, ಯಾವ ಥರ ಜಮೀನನ್ನು ನೀವು ಹೊಂದಿದ್ದೀರಾ ಅಂತ ಹಾಕಬೇಕು. ಮತ್ತು ಅವನಿಗೆ ಜಮೀನಿಗೆ ಸಂಬಂಧಪಟ್ಟಂಥ ಭೂ ನಕ್ಷೆ ಅಥವಾ ಭೂ ದಾಖಲಾತಿಗಳನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಷ್ಟು ಆದ ನಂತರ ನಿಮ್ಮ ಕುಟುಂಬದ ಸದಸ್ಯರ ವಿವರಗಳನ್ನ ಹಾಕಬೇಕು. ಮೊದಲಿಗೆ ನೀವು ಹೆಣ್ಮಕ್ಳಾಗಿದ್ದರೆ ಗಂಡನ ಹೆಸರನ್ನ ಹಾಕಿ, ಮತ್ತು ಅವ್ರಿಗೆ ಎಷ್ಟು ಜಮೀನಿದೆ, ವಯಸ್ಸೆಷ್ಟು, ಅವ್ರು ಏನು ಕೆಲಸ ಮಾಡ್ತಾರೆ, ಅವ್ರು ನಿಮ್ಗೆ ಏನಾಗಬೇಕು, ಅವರ ಆದಾಯ ಎಷ್ಟು ಅನ್ನೋದನ್ನ ಹಾಕಬೇಕು. ನಂತರ ನಿಮ್ಮ ಕುಟುಂಬದಲ್ಲಿ ಇರುವಂಥ ಎಲ್ಲ ಸದಸ್ಯರ ಹೆಸರುಗಳನ್ನು ಮತ್ತು ವಯಸ್ಸು, ಅವ್ರು ಏನು ಮಾಡ್ತಾರೆ, ಅವ್ರು ಏನಾಗಬೇಕು ಅನ್ನೋದನ್ನ ಒಂದೊಂದಾಗೆ ಡೀಟೇಲಾಗಿ ಫುಲ್ಫಿಲ್ ಮಾಡ್ತಾ ಸಾಲು ಸೇರಿಸ್ ಅಂತ ಇಲ್ಲಿದೆಯಲ್ಲ ಒಂದೊಂದಾಗೆ ಆ್ಯಡ್ ಮಾಡ್ತಾ ಹೋಗಬೇಕು. ಇಷ್ಟೆಲ್ಲ ಆದ ನಂತರ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಕೇಳಿರ್ತಾರೆ, ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟು ಯಾವ ಬ್ಯಾಂಕ್ನಲ್ಲಿ ಇದೆ ಅನ್ನೋದನ್ನ ಹಾಕಬೇಕು. ನಂತರ ನಿಮಗೆ ಸಾಲದ ಮೊತ್ತಕ್ಕೆ ಜಾಮೀನು ನೀಡ್ತಾರೆ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಅಂತ ಹಾಕ್ಬೋದು, ಇಲ್ಲಾಂದರೆ ನೀವು ನೋ ಅಂತನೂ ಹಾಕ್ಬೋದು. ಇಲ್ಲಿ ನಾನು ಎಸ್ ಅಂತ ಹಾಕಿದ್ದೀನಿ. ಮತ್ತು ನೀವೇನಾದರೂ ಅರ್ಜಿ ಸಲ್ಲಿಸುವಂಥ ವ್ಯಕ್ತಿ ಸಾಲ ತಗೊಂಡ ಮೇಲೆ ಇದನ್ನೆಲ್ಲ ಮಾಡಿಸಿದ ಮೇಲೆ ನೀವೇನಾದರೂ ಮರಣ ಹೊಂದಿದ್ರೆ ಸಾಲವನ್ನು ಯಾರು ತೀರಿಸ್ತಾರೆ ಅನ್ನೋದನ್ನ ಅವರ ಹೆಸರನ್ನ ಹಾಕಬೇಕು, ಮತ್ತು ಅವರ ಅಡ್ರೆಸ್ನ ಹಾಕಬೇಕು. ಮತ್ತು ನಿಮಗೆ ಒಂದು ಬಾಂಡ್ನಲ್ಲಿ ಅದನ್ನು ಬರೆಸಿ ನೀವು ಆ ಒಂದು ಬಾಂಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದನ್ನು ಒಂದು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಿರ್ಬೋದು ಮೇಲೆ ಕೊಟ್ಟಿರುವಂಥ ಎಲ್ಲ ಮಾಹಿತಿಗಳು ಸರಿಯಾಗಿದೆಯೋ ಅನ್ನೋದಕ್ಕೆ ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಅಂತ ಇದೆಯಲ್ಲ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇವನ್ನ ಎಲ್ಲ ಅರ್ಜಿಯನ್ನು ನೀವು ಫುಲ್ಫಿಲ್ ಮಾಡಿ ಅಪ್ಲೋಡ್ ಮಾಡಿದ ಮೇಲೆ ಅರ್ಜಿಯನ್ನು ಸಲ್ಲಿಸೋದು ಮುಗಿಯುತ್ತೆ. ನಂತರ ಇದರ ಒಂದು ಪ್ರಿಂಟ್ಔಟ್ ಬರುತ್ತೆ, ಅದರಲ್ಲಿ ರೆಫರೆನ್ಸ್ ನಂಬರ್ ಇರುತ್ತೆ, ಅದನ್ನ ಒಂದು ಪ್ರಿಂಟ್ಔಟ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಪರಿಶಿಷ್ಟ ಜಾತಿಯವರು ಗಂಗಾ ಕಲ್ಯಾಣ ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ.